ಎಲ್ಲರಿಗೂ ನಮಸ್ಕಾರ. ಭೂಮಿಯ ಮೇಲೆ 7 ನೈಸರ್ಗಿಕ ಅದ್ಭುತಗಳಿವೆ. ಆ 7 ಅದ್ಭುತಗಳಲ್ಲಿ ಅಮೆರಿಕದಲ್ಲಿರೋ ಈ ಅದ್ಭುತವಾದ ಜಾಗ ನಮ್ಮ ಭೂಮಿಯ ಕಥೆಯನ್ನ ಹೇಳುತ್ತೆ. ಈ ಕ್ಯಾನಿಯನ್ನಲ್ಲಿರೋ ಪ್ರತಿಯೊಂದು ಪದರ ಕೂಡ ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳ ಕಾಲ ನಡೆದಂಥ ಘಟನೆಗಳನ್ನ ಬಿಚ್ಚಿ ಇಡುತ್ತೆ. ಹಾಗಾಗಿ ಈ ಜಾಗನ ಭೂಮಿಯ ಕಥೆ ಹೇಳೋ ಪುಸ್ತಕ ಅಂತ ಕೂಡ ಕರೀತಾರೆ. ಈ ಪುಸ್ತಕದ ಮೊದಲನೇ ಅಧ್ಯಾಯದ ಹೆಸರೇ ವಿಷ್ಣು. ಹಿಂದೂ ಧರ್ಮದಲ್ಲಿ ವಿಷ್ಣುವನ್ನ ಈ ಬ್ರಹ್ಮಾಂಡದ ಪರಿಪಾಲಕ ಅಂತ ನಾವು ನಂಬ್ತೀವಿ. ಅದೇ ಕಾರಣಕ್ಕೇನೋ ಗೊತ್ತಿಲ್ಲ, ಭೂವಿಜ್ಞಾನಿಗಳು 170 ಕೋಟಿ ವರ್ಷಗಳ ಹಿಂದೆ ರಚನೆಯಾಗಿರೋ ಈ ಕ್ಯಾನಿಯನ್ ಅಡಿಪಾಯನ ವಿಷ್ಣು ಲೇಯರ್ ಅಂತ ಕರೆದಿದ್ದಾರೆ. ಈ ರೀತಿ ಭೂಮಿಯ ಕುತೂಹಲಕಾರಿ ಕಥೆಗಳನ್ನ ಹೇಳೋ ಈ ಅದ್ಭುತ ಜಾಗ ಯಾವುದು, ಅಮೆರಿಕದ ಯಾವ ಪ್ರದೇಶದಲ್ಲಿದೆ, ಮತ್ತೆ ವಿಷ್ಣು ದೇವರ ಹೆಸರಿನೊಂದಿಗೆ ಬೇರೆ ಯಾವ ದೇವರ ಹೆಸರುಗಳನ್ನ ಈ ಶಿಲಾಪದರಗಳಿಗೆ ಭೂವಿಜ್ಞಾನಿಗಳು ಇಟ್ಟಿದ್ದಾರೆ ಅನ್ನೋ ಅತಿ ಅದ್ಭುತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅಮೆರಿಕದಲ್ಲಿರೋ ಈ ಅದ್ಭುತ ಜಾಗದ ಹೆಸರು ಗ್ರ್ಯಾಂಡ್ ಕ್ಯಾನಿಯನ್. ಭೂಮಿಯ 200 ಕೋಟಿ ವರ್ಷಗಳ ಇತಿಹಾಸನ ತನ್ನ ಶಿಲಾಪದರದಲ್ಲಿ ಕಾಪಾಡಿಕೊಂಡಿರೋ ಅತಿ ಅಪರೂಪದ ನೈಸರ್ಗಿಕ ಸೃಷ್ಟಿ. ಈ ಗ್ರ್ಯಾಂಡ್ ಕ್ಯಾನಿಯನ್ ಇರೋದು ಅಮೆರಿಕದ ಆರಿಜೋನಾ ಸ್ಟೇಟ್ನಲ್ಲಿ. ಇದನ್ನು ನಾವು 3 ಬೇರೆ ಬೇರೆ ಜಾಗಗಳಿಂದ ನೋಡ್ಬೋದು: ಗ್ರ್ಯಾಂಡ್ ಕ್ಯಾನಿಯನ್ ನಾರ್ತ್ ರಿಮ್, ಸೌತ್ ರಿಮ್ ಮತ್ತು ವೆಸ್ಟ್ ರಿಮ್ ಅಂತ. ಇವತ್ತು ನಾವು ಬಂದಿರೋ ಜಾಗ ಗ್ರ್ಯಾಂಡ್ ಕ್ಯಾನಿಯನ್ ಸೌತ್ ರಿಮ್. ಈ 3 ಜಾಗನೂ ನಾವು ಒಂದೇ ದಿನದಲ್ಲಿ ನೋಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಗ್ರ್ಯಾಂಡ್ ಕ್ಯಾನಿಯನ್ ಉದ್ದ 444 ಕಿಲೋಮೀಟರ್ ಇದೆ. ಇನ್ನು ಸರಾಸರಿ ಅಗಲ 16 ಕಿಲೋಮೀಟರ್ ಇದ್ದರೆ ಆಳ 1.6 ಕಿಲೋಮೀಟರ್ ಇದೆ. ಭೂಮಿ ತನ್ನೊಳಗಡೆ ಮುಚ್ಚಿಟ್ಕೊಂಡಿದ್ದ 200 ಕೋಟಿ ವರ್ಷಗಳ ಇತಿಹಾಸನ ಎಳೆಯಾಗಿ ಬಿಡಿಸಿಡುತ್ತಾ ಪ್ರಪಂಚದ ಅತಿ ಉದ್ದವಾದ ಈ ಗ್ರ್ಯಾಂಡ್ ಕ್ಯಾನಿಯನ್ನ ಮಾಡಿದ್ದು ಕೊಲೊರಾಡೋ ನದಿ. ಈ ನದಿ ಸುಮಾರು 6 ಮಿಲಿಯನ್ ವರ್ಷಗಳು ಅಂದರೆ 60 ಲಕ್ಷ ವರ್ಷಗಳಿಂದ ಈ ಜಾಗದಲ್ಲಿ ಹರಿತಾ ಈ ಜಾಗನ ಕೊರೆದು ಈ ಬೃಹದಾಕಾರವಾದಂಥ ಗ್ರ್ಯಾಂಡ್ ಕ್ಯಾನಿಯನ್ನ ನಿರ್ಮಾಣ ಮಾಡಿದೆ. ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ತನ್ನ ಕೆತ್ತನೆಯಿಂದ ಹೇಗೆ ಒಂದು ಅದ್ಭುತ ಶಿಲ್ಪ ಕಲಾಕೃತಿಯನ್ನಾಗಿ ಮಾಡ್ತಾನೋ, ಅದೇ ರೀತಿ ಕೊಲೊರಾಡೋ ನದಿ ಈ ಜಾಗನ ಕೊರೆದು ಒಂದು ನೈಸರ್ಗಿಕ ಅದ್ಭುತ ಕಲಾಕೃತಿಯನ್ನೇ ಸೃಷ್ಟಿ ಮಾಡಿದೆ. ಗ್ರ್ಯಾಂಡ್ ಕ್ಯಾನಿಯನ್ನಲ್ಲಿ ಕಲ್ಲು, ಮಣ್ಣು, ಮರಳು ಮತ್ತು ಗ್ರಾನೈಟ್ನಿಂದ ಆಗಿರುವಂಥ ಬೇರೆ ಬೇರೆ ಲೇಯರ್ಗಳನ್ನ ನಾವು ಕಾಣ್ಬೋದು. ಒಂದೊಂದು ಲೇಯರ್ ಆಗೋದಕ್ಕೂ ಲಕ್ಷಾಂತರ ವರ್ಷಗಳು ತಗೊಂಡಿದೆ. ಮತ್ತು ಆ ಸಮಯದಲ್ಲಿ ಭೂಮಿ ಹೇಗಿತ್ತು ಅನ್ನೋ ಕಥೆನ ನಮ್ಗೆ ಹೇಳುತ್ತೆ. ಹಾಗಾದರೆ ಈ ಲೇಯರ್ಗಳು ಹೇಗೆ ಫಾರ್ಮ್ ಆಗಿವೆ ಮತ್ತು ಭೂವಿಜ್ಞಾನಿಗಳು ಪ್ರತಿ ಲೇಯರ್ಗೆ ಏನು ಹೆಸರಿಟ್ಟಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿರೋ ಮಣ್ಣಿನ ಪದರಗಳನ್ನ 3 ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಗ್ರ್ಯಾಂಡ್ ಕ್ಯಾನಿಯನ್ನ ತಳಪಾಯದಲ್ಲಿರುವಂಥ ಮಣ್ಣಿನ ಪದರಗಳನ್ನ ವಿಷ್ಣು ಬೇಸ್ಮೆಂಟ್ ರಾಕ್ಸ್ ಅಂತ, ಮತ್ತು ಅದರ ಮೇಲ್ಗಡೆ ಇರೋದನ್ನ ಗ್ರ್ಯಾಂಡ್ ಕ್ಯಾನಿಯನ್ ಸೂಪರ್ ಗ್ರೂಪ್, ಮತ್ತು ಮೇಲ್ಭಾಗದಲ್ಲಿರುವಂಥ ಲೇಯರ್ಸ್ಗಳನ್ನ ಲೇಯರ್ಡ್ ಪ್ಯಾಲೆಜೋಯಿಕ್ ರಾಕ್ಸ್ ಅಂತ ಗುರುತಿಸಿದ್ದಾರೆ. ಆಶ್ಚರ್ಯಕರ ಸಂಗತಿ ಏನು ಅಂದರೆ ವಿಷ್ಣು ದೇವರ ಹೆಸರು ಜೊತೆಗೆ ನಮಗೆ ರಾಮ ಮತ್ತು ಬ್ರಹ್ಮದೇವರ ಹೆಸರುಗಳನ್ನ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಭಾರತ ದೇಶದಲ್ಲಿ ಮಾತ್ರ ಅಲ್ಲದೆ ಬೇರೆ ದೇಶದ ವಿಜ್ಞಾನಿಗಳು ಕೂಡ ನಮ್ಮ ದೇವರಗಳನ್ನ ನಂಬೋದಕ್ಕೆ ಅದೊಂದು ಸಾಕ್ಷಿ ಅಂತ ಅನ್ಸುತ್ತೆ. 200 ಕೋಟಿ ವರ್ಷಗಳ ಹಿಂದೆ ಭೂಖಂಡಗಳು ಪರಿವರ್ತನೆ ಆಗಬೇಕಾದ್ರೆ ವಾಲ್ಕೆನೋಗಳು ಇದ್ದಂಥ ಒಂದು ಭೂಖಂಡ ನಾರ್ತ್ ಅಮೆರಿಕಾ ಭೂಖಂಡಕ್ಕೆ ಬಂದು ಡಿಕ್ಕಿ ಹೊಡೆದಾಗ ಈ ವಿಷ್ಣು ಬೇಸ್ಮೆಂಟ್ ರಾಕ್ಸ್ ಫಾರ್ಮ್ ಆಗಿರೋದು. ವಿಷ್ಣು ಲೇಯರ್ ಮೇಲೆ ಇರೋ ಎಲ್ಲ ಲೇಯರ್ಗಳಾಗಿದ್ದು ಸಾಗರದ ಅಡಿನಲ್ಲಿ. ಹೌದು, ನಾವೀಗ ನೋಡ್ತಾ ಇರೋ ಈ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋ ಜಾಗ ಕೋಟ್ಯಾಂತರ ವರ್ಷಗಳ ಹಿಂದೆ ಸಾಗರದ ಕೆಳಗಡೆ ಇತ್ತು. ಸಿಂಪಲ್ ಆಗಿ ಗ್ರ್ಯಾಂಡ್ ಕ್ಯಾನಿಯನ್ ಹೇಗಾಯಿತು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ DUDE ಅಥವಾ ಡ್ಯೂಡ್ ಅನ್ನೋ ಪದನ ಬಳಸ್ತಾರೆ. ಇದರಲ್ಲಿ ಮೊದಲನೇ ಅಕ್ಷರ ಡಿ ಅಂದರೆ ಡೆಪೋಸಿಷನ್. ನಾವಾಗಲೇ ಹೇಳ್ದಂಗೆ ಗ್ರ್ಯಾಂಡ್ ಕ್ಯಾನಿಯನ್ ಜಾಗ ಇದ್ದಿದ್ದು ಸಾಗರದ ಅಡಿಯಲ್ಲಿ. ಕಾಲ ಕಳೆದಂಗೆ ಈ ಸಾಗರದ ಮಟ್ಟ ಏರಿಳಿತ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿ ಸಾರಿ ಈ ಸಾಗರ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬರಬೇಕಾದ್ರೆ ಮಣ್ಣು, ಮರಳು, ಕಲ್ಲು ಮತ್ತು ಕಪ್ಪಚ್ಚಿಪ್ಪಿನಂಥ ವಸ್ತುಗಳನ್ನ ಹೊತ್ತು ತರ್ತಾ ಇತ್ತು. ಈ ರೀತಿ ಸಾಗರ ಹೊತ್ತು ತಂದ ಬೇರೆ ಬೇರೆ ವಸ್ತುಗಳು ಇಲ್ಲಿ ಡೆಪಾಸಿಟ್ ಆಗಿರೋದ್ರಿಂದನೇ ನಾವೀಗ ನೋಡ್ತಾ ಇರೋಂಥ ಲೇಯರ್ಸ್ಗಳು ಕ್ರಿಯೇಟ್ ಆಗಿರೋದು. ಇಲ್ಲಿರೋ ಪ್ರತಿಯೊಂದು ಲೇಯರ್ಗಳು ಕ್ರಿಯೇಟ್ ಆಗೋದಕ್ಕೆ ಲಕ್ಷಾಂತರ ವರ್ಷಗಳ ಸಮಯ ತಗೊಂಡಿದೆ. ಇನ್ನು ಎರಡನೇ ಅಕ್ಷರ ಯು ಅಂದರೆ ಅಪ್ಲಿಫ್ಟ್. ಸುಮಾರು 60 ಲಕ್ಷ ವರ್ಷಗಳ ಹಿಂದೆ 2 ಟೆಕ್ಟ್ರಾನಿಕ್ ಪ್ಲೇಟ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡೆದಿದ್ರಿಂದ ಸಾಗರದ ಆಳದಲ್ಲಿದ್ದಂಥ ಈ ಜಾಗ ಸಮುದ್ರ ಮಟ್ಟದಿಂದ 7000 ಅಡಿ ಮೇಲೆ ಬಂತು. ಇದನ್ನೇ ಅಪ್ಲಿಫ್ಟ್ ಅಂತ ಕರೆಯೋದು. ಟೆಕ್ಟಾನಿಕ್ ಪ್ಲೇಟ್ಸ್ ಡಿಕ್ಕಿ ಹೊಡೆದಿದ್ರಿಂದ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋ ಈ ಜಾಗ ಮಾತ್ರ ಸಾಗರದ ಅಡಿಯಿಂದ ಮೇಲ್ ಬರಲಿಲ್ಲ, ಅದರ ಜೊತೆಗೆ
ರಾಕಿ ಮೌಂಟೇನ್ ಅನ್ನೋ ಮತ್ತೊಂದು ನೈಸರ್ಗಿಕ ಅದ್ಭುತ ಕೂಡ ಸೃಷ್ಟಿಯಾಯಿತು. ಮುಂದೆ ನಾವು ಯಾವಾಗಾದ್ರೂ ರಾಕಿ ಮೌಂಟೇನ್ಗೆ ಹೋದಾಗ ಆ ಜಾಗದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಸದ್ಯಕ್ಕೆ ರಾಕಿ ಮೌಂಟೇನ್ ಹೆಸರು ಏನಕ್ಕೆ ತಗೊಂಡ್ವಿ ಅಂದರೆ DUTE, ಅದರ 3ನೇ ಅಕ್ಷರ D ಅಂದರೆ ಡೌನ್ ಕಟಿಂಗ್ ಬಗ್ಗೆ ಹೇಳೋದಕ್ಕೆ. ಸುಮಾರು 60 ಲಕ್ಷ ವರ್ಷಗಳ ಹಿಂದೆ ರಾಕಿ ಮೌಂಟೇನ್ನಲ್ಲಿದ್ದಂಥ ಹಿಮಗಳೆಲ್ಲ ಕರಗಿ ಕೊಲರಾಡೋ ನದಿ ಹುಟ್ಕೋತು. ಈ ಕೊಲರಾಡೋ ನದಿ ಸತತ 60 ಲಕ್ಷ ವರ್ಷಗಳಿಂದ ಈ ಜಾಗನ ಕೊರಿತಾ ಭೂಮಿ ತನ್ನೊಳಗಡೆ ಮುಚ್ಚಿಟ್ಕೊಂಡಿದ್ದ 200 ಕೋಟಿ ವರ್ಷಗಳ ಇತಿಹಾಸವನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದೆ. ಇನ್ನು ಕೊನೆ ಅಕ್ಷರ E ಅಂದರೆ ಎರೋಷನ್. ಬರೀ ಕೊಲರಾಡೋ ನದಿ ಮಾತ್ರ ಅಲ್ಲದೆ ಇಲ್ಲಿ ಬೀಸೋ ಗಾಳಿ, ಬೀಳೋ ಮಳೆ ಮತ್ತೆ ಹಿಮ ಕೂಡ ಈ ಜಾಗನ ಸವಸಿ ಗ್ರ್ಯಾಂಡ್ ಕ್ಯಾನ್ಯನ್ ನಿರ್ಮಾಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 200 ಕೋಟಿ ವರ್ಷಗಳ ಕಾಲ ರಚನೆಯಾಗಿದ್ದ ಶಿಲಾಪದರಗಳನ್ನ ಕೇವಲ 60 ಲಕ್ಷ ವರ್ಷಗಳಿಂದ ಕೊರೆದು ಅಲ್ಲಿದ್ದ ಇತಿಹಾಸನ ನಮ್ಮ ಮುಂದೆ ಈ ಕೊಲರಾಡೋ ನದಿ ತಂದಿಟ್ಟಿದೆ. ಹೀಗಾಗಿನೇ ಈ ಜಾಗನ ನಮ್ಮ ಭೂಮಿಯ ಕತೆ ಹೇಳೋ ಒಂದು ನೈಸರ್ಗಿಕ ಅದ್ಭುತ ಅಂತ ಕರೆಯೋದು. ನಾವಾಗಲೇ ಹೇಳ್ದಂಗೆ ಭೂವಿಜ್ಞಾನಿಗಳು ಇಲ್ಲಿರೋ ಶಿಲಾಪದರಗಳನ್ನ ಸಂಶೋಧನೆ ಮಾಡಿದಾಗ ನಮ್ಮ ಭೂಮಿ ಹೇಗಿತ್ತು, ವಾತಾವರಣ ಹೇಗಿತ್ತು ಅನ್ನೋದ್ರ ಜೊತೆಗೆ ಆ ಸಮಯದಲ್ಲಿ ಯಾವ್ಯಾವ ಜೀವಿಗಳು ಭೂಮಿ ಮೇಲೆ ಬದುಕಿದ್ದು ಅನ್ನೋ ವಿಷಯಗಳು ಕೂಡ ಕಂಡುಹಿಡಿದಿದ್ದಾರೆ. ಆಗಿನ ಕಾಲದಲ್ಲಿ ಬದುಕಿದಂಥ ಜೀವಿಗಳ ಫಾಸಿಲ್ಸ್ ಈ ಲೇಯರ್ಸ್ಗಳಲ್ಲಿ ಸಿಕ್ಕಿದೆ. ಮೇಜರ್ ಆಗಿ ಸಿಕ್ಕಿರುವಂಥದ್ದು ಸಾಗರದಲ್ಲಿ ಬದುಕಿದ್ದಂಥ ಜೀವಿಗಳ ಫಾಸಿಲ್ಸ್. ಇವುಗಳ ಜೊತೆಗೆ ಸ್ಕಾರ್ಪಿಯನ್ಸು, ಸೆಂಟಿಪೆಟ್ಸು ಮತ್ತು ರೆಪ್ಟೈಲ್ಸ್ಗಳ ಹೆಜ್ಜೆ ಗುರುತುಗಳು ಇಲ್ಲಿ ಸಿಕ್ಕಿದೆ. ಬರೀ ಸಾಗರ ಜೀವಿಗಳು ಮತ್ತು ಪ್ರಾಣಿಗಳು ಅಲ್ಲದೆ ಮನುಷ್ಯರು ಕೂಡ ಇಲ್ಲಿ ಬದುಕಿದ್ರು ಅನ್ನೋ ಇನ್ಫಾರ್ಮೇಷನ್ನ ಪುರಾತತ್ವ ಇಲಾಖೆ ಕೊಡುತ್ತೆ. ಸುಮಾರು 12 ವರ್ಷಗಳ ಹಿಂದೆನೇ ಮನುಷ್ಯರು ಇಲ್ಲಿ ಬದುಕಿದ್ರು ಅನ್ನೋದಕ್ಕೆ ಎವಿಡೆನ್ಸ್ಗಳು ಸಿಕ್ಕಿದೆ. ಗ್ರ್ಯಾಂಡ್ ಕ್ಯಾನ್ಯನ್ನ ಕೇವಲ 5% ಜಾಗನ ಸರ್ವೆ ಮಾಡಿ ಮನುಷ್ಯರು ಬದುಕಿದ್ರು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಸುಮಾರು 4300 ಎವಿಡೆನ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಇವುಗಳ ಜೊತೆಗೆ ಇಲ್ಲಿ ಸುಮಾರು 1000 ಗುಹೆಗಳಿದೆ ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 335 ಗುಹೆಗಳನ್ನ ಇದುವರೆಗೂ ಹುಡುಕಿದ್ದಾರೆ. 335 ಗುಹೆಗಳಲ್ಲಿ ಕೇವಲ 1 ಗುಹೆನ ಮಾತ್ರ ಟೂರಿಸ್ಟ್ಗಳಿಗೆ ಓಪನ್ ಮಾಡಿದ್ದಾರೆ. ಇವಿಷ್ಟು ಭೂಮಿಯ ಕತೆ ಹೇಳೋ ಪುರಾವೆಗಳು ಒಂದು ಕಡೆ ಆದ್ರೆ, ಗ್ರ್ಯಾಂಡ್ ಕ್ಯಾನ್ಯನ್ ಶಿಲಾಪದರಗಳ ಮಧ್ಯಭಾಗದಲ್ಲಿ ಸುಮಾರು 120 ಕೋಟಿ ವರ್ಷಗಳ ಇತಿಹಾಸ ಕಣ್ಮರೆಯಾಗಿದೆ ಅಂತ ಭೂವಿಜ್ಞಾನಿಗಳು ಹೇಳ್ತಾರೆ. ಇದನ್ನ ದ ಗ್ರೇಟ್ ಅನ್ಕನ್ಫರ್ಮಿಟಿ ಗ್ಯಾಪ್ ಅಂತ ಕೂಡ ಕರೀತಾರೆ. ಕೆಲವೊಂದು ಕಡೆ ಈ ಗ್ರೇಟ್ ಅನ್ಕನ್ಫರ್ಮಿಟಿ ಲೈನ್ ಕೆಳಗಡೆ ಇರುವಂಥ ಲೇಯರ್ಗಳು ಸುಮಾರು 175 ಕೋಟಿ ವರ್ಷಗಳ ಹಿಂದೆ ರಚನೆ ಆಗಿದ್ರೆ, ಈ ಲೈನ್ ಮೇಲ್ಗಡೆ ಇರುವಂಥ ಲೇಯರ್ಗಳು ಕೇವಲ 50 ಕೋಟಿ ವರ್ಷಗಳ ಹಿಂದೆ ರಚನೆ ಆಗಿದೆ. ನಮ್ಮ ಭೂಮಿಗೆ ಸುಮಾರು 450 ಕೋಟಿ ವರ್ಷ ಆಗಿದೆ. ಈ ಗ್ರೇಟ್ ಅನ್ಕನ್ಫರ್ಮಿಟಿನಲ್ಲಿ 120ರಿಂದ 125 ಕೋಟಿ ವರ್ಷ ಅಂದರೆ 30% ಭೂಮಿಯ ಇತಿಹಾಸನೇ ಮಿಸ್ ಆಗಿದೆ. ಭೂವಿಜ್ಞಾನಿಗಳು ಈ ಕಣ್ಮರೆಯಾಗಿರೋ ಇತಿಹಾಸಕ್ಕೆ ಸುಮಾರು ಕಾರಣಗಳು ಕೊಡ್ತಾರೆ. ಅದರಲ್ಲಿ 2 ಮುಖ್ಯವಾದ ಕಾರಣಗಳೇನು ಅಂದರೆ, ಮೊದಲನೇದು, ಒಂದು ಭೂಮಿ ಸಂಪೂರ್ಣವಾಗಿ ಒಂದು ಹಿಮದ ಉಂಡೆಯಾಗಿ ಬದಲಾಗಿತ್ತು ಅಂತ. ಹಾಗಾಗಿ ಆ 100ರಿಂದ 125 ಕೋಟಿ ವರ್ಷಗಳ ಕಾಲ ಭೂಮಿ ಮೇಲೆ ಯಾವುದೇ ರೀತಿ ಬದಲಾವಣೆಗಳು ಆಗಿರಲಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಾರಣ ಏನು ಅಂದರೆ, ಮಳೆ, ಗಾಳಿ ಮತ್ತು ಹಿಮದಿಂದ ಇಲ್ಲಿದ್ದ ಎಲ್ಲ ಲೇಯರ್ಗಳು ಅಳಿಸೋಗಿದೆ ಅಂತ. ಈ 2 ರೀಸನ್ಗಳಲ್ಲಿ ಭೂವಿಜ್ಞಾನಿಗಳು ಯಾವ ರೀಸನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ಈ ಗ್ರ್ಯಾಂಡ್ ಕ್ಯಾನ್ಯನ್ನಲ್ಲಿ ನಮಗೆ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳುವಂಥ ಒಂದು ಅಪರೂಪದ ಅನುಭವ ಸಿಕ್ತು. ಗ್ರ್ಯಾಂಡ್ ಕ್ಯಾನ್ಯನ್ನಲ್ಲಿ ತುಂಬ ವ್ಯೂ ಪಾಯಿಂಟ್ಸ್ಗಳಿವೆ. ಪ್ರತಿ ವ್ಯೂ ಪಾಯಿಂಟ್ಸ್ನಲ್ಲೂ ಗ್ರ್ಯಾಂಡ್ ಕ್ಯಾನ್ಯನ್ನ ಸೌಂದರ್ಯ ಅತ್ಯದ್ಭುತವಾಗಿ ಕಾಣಿಸುತ್ತೆ. ನಾವು ಮೊದಲನೇ ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಬಂದಾಗ ಸ್ವಲ್ಪ ಬಿಸಿಲಿತ್ತು. ವೆದರ್ ತುಂಬ ಚೆನ್ನಾಗಿದೆ, ಎಲ್ಲ ವ್ಯೂ ಪಾಯಿಂಟ್ಸ್ನೂ ನೋಡ್ಬೋದು ಅಂದ್ಕೊಂಡ್ವಿ. ಆದರೆ 2ನೇ ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಬಂದಾಗ ಸಡನ್ ಆಗಿ ಮೋಡಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಡೆ ಆ ಗ್ರ್ಯಾಂಡ್ ಕ್ಯಾನ್ಯನ್ನ ಸೌಂದರ್ಯ, ಮತ್ತೊಂದು ಕಡೆ ಜೋರಾಗಿ ಬೀಸುತ್ತಿದ್ದ ತಂಪಾದ ಗಾಳಿ, ಈ ಮೋಡಗಳಿಂದ ಆದ ತಂಪಾದ ವಾತಾವರಣ ಮತ್ತು ಮೋಡದ ಮೇಲೆ ಕಾಮಿನ ಬಿಲ್ಲಿನಿಂದ ಆದ ಬಣ್ಣಗಳು, ಈ ಎಲ್ಲ ಪ್ರಕೃತಿಯ ವಿಭಿನ್ನ ಮುಖಗಳು ರೋಮಾಂಚನಕಾರಿಯಾದ ಅನುಭವವನ್ನು ಕೊಡ್ತು. ಕೊನೆಯದಾಗಿ ಸಂಜೆ ನಾವು ಸನ್ಸೆಟ್ ನೋಡಬೇಕು ಅಂತ ಗ್ರ್ಯಾಂಡ್ ವ್ಯೂ ಪಾಯಿಂಟ್ಗೆ ಬಂದ್ವಿ. ಆದರೆ ಇಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮಗೆ ಸನ್ಸೆಟ್ ನೋಡೋದಕ್ಕೆ ಆಗಲಿಲ್ಲ. ಈ ಗ್ರ್ಯಾಂಡ್ ವ್ಯೂ ಪಾಯಿಂಟ್ನಲ್ಲಿ ಒಂದು ಶಿಪ್ ಮುಳುಗ್ತಿರೋ ಥರ ಸ್ಟ್ರಕ್ಚರ್ ಕಾಣಿಸುತ್ತೆ. ಇಲ್ಲಿರುವಂಥ ಗೈಡು ನಮಗೆ ಟೈಟಾನಿಕ್ ಶಿಪ್ ಮೂವಿನಲ್ಲಿರುವಂಥ ಟೈಟಾನಿಕ್ ಶಿಪ್ ಮುಳುಗ್ತಿರೋ ಹಾಗೆ ಕಾಣಿಸುತ್ತೆ ಅಂತ ತೋರಿಸಿದ್ರು. ಮತ್ತೆ ಗ್ರ್ಯಾಂಡ್ ಕ್ಯಾನ್ಯನ್ನ ಮೇಲ್ಭಾಗದ ಲೇಯರ್ನಲ್ಲಿ 3 ಸ್ಟ್ರಕ್ಚರ್ನ ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಒಂದು ಸ್ಟ್ರಕ್ಚರ್ನ ಶಿವ ಟೆಂಪಲ್ ಅಂತ ಕರೀತಾರೆ ಅಂತಾನೂ ಕೂಡ ಗೊತ್ತಾಯ್ತು. ಪ್ರಕೃತಿಯ ಅದ್ಭುತ ಕಲೆಗೆ ಇದೊಂದು ಸಾಕ್ಷಿ ಅನ್ಸುತ್ತೆ. ಸ್ವಲ್ಪ ಸಮಯ ಇಲ್ಲಿ ಕಳೆದ್ವಿ. ಇಲ್ಲಿ ನಮಗೆ ಒಂಥರ ದೈವಿಕ ಅನುಭವ ಆಯಿತು. ಪ್ರಕೃತಿಯ 7 ಅದ್ಭುತದಲ್ಲಿ ಒಂದು ಪ್ರಕೃತಿಯ ಅದ್ಭುತ ನೋಡಿದ್ವಿ ಅನ್ನೋ ಖುಷಿನೂ ಕೂಡ ಆಯಿತು. ಇದಿಷ್ಟು ಕೊಲರಾಡೋ ನದಿ ಮಾಡಿರುವಂಥ ಗ್ರ್ಯಾಂಡ್ ಕ್ಯಾನ್ಯನ್ ಆದರೆ, ಇದೇ ಕೊಲರಾಡೋ ನದಿ ಮಾಡಿರುವಂಥ 2 ಸುಂದರ ಜಾಗ ಇದೆ.
ಆ ಜಾಗನ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೀವಿ. ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ಅಂತ ಹೇಳ್ತಾ, ನಮ್ಮ ಭಾರತದಲ್ಲೂ ಕೂಡ ಗ್ರ್ಯಾಂಡ್ ಕೆನ್ಯನ್ ರೀತಿಯಲ್ಲೇ ನೈಸರ್ಗಿಕ ರಚನೆ ಆಗಿರೋ ಒಂದು ಅದ್ಭುತ ಜಾಗ ಇದೆ. ಇದನ್ನ ಗ್ರ್ಯಾಂಡ್ ಕೆನ್ಯನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಇದು ಇರೋದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಗಂಡಿಕೋಟದಲ್ಲಿ. ಗಂಡಿಕೋಟ ಅಂದ್ರೆ ತೆಲುಗು ವರ್ಡ್, ಗಂಡಿ ಅಂದ್ರೆ ಕನ್ನಡದಲ್ಲಿ ಗಿರಿಕಂದರ ಅಂತ, ಮತ್ತೆ ಕೋಟ ಅಂದ್ರೆ ಕೋಟೆ. ಹಾಗಾಗಿ ಇದಕ್ಕೆ ಗಂಡಿಕೋಟ ಅಂತ ಹೆಸರು ಬಂತು. ಈ ಜಾಗ ಕೂಡ ಪೆನ್ನಾ ಅಥವಾ ಪೆನ್ನಾರ್ ಅನ್ನೋ ನದಿ ಬಂಡೆಗಳನ್ನ ಕೊರೆದು ಮಾಡಿರುವಂತ ಜಾಗ. ಈ ಪೆನ್ನಾರ್ ನದಿ ಹುಟ್ಟೋದು ನಮ್ಮ ಕರ್ನಾಟಕದ ಪ್ರೀತಿಯ ನಂದಿ ಬೆಟ್ಟದ ಸಾಲಲ್ಲಿ. ಈ ನಂದಿ ಬೆಟ್ಟ ಸಾಲಲ್ಲಿರುವಂತ ಚೆನ್ನಕೇಶವನ ಬೆಟ್ಟದಲ್ಲಿ ಹುಟ್ಟೋ ಈ ನದಿ ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ತನ್ನ ಹಾದಿಯಲ್ಲಿ ಗಂಡಿಕೋಟದಲ್ಲಿರುವಂತ ಎರಮರ ರೇಂಜ್ ಆಫ್ ಹಿಲ್ಸ್ ನ ಕೊರೆದು ನಾವು ನೋಡ್ತಿರುವಂತ ಗ್ರ್ಯಾಂಡ್ ಕೆನ್ಯನ್ ಆಫ್ ಇಂಡಿಯಾನ ನಿರ್ಮಾಣ ಮಾಡಿದೆ. ಗಂಡಿಕೋಟದಲ್ಲಿ 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವ ಗಂಡಿಕೋಟ ಕೋಟೆ ಕೂಡ ಇದೆ. ಹಾಗಾಗಿ ಈ ಜಾಗದಲ್ಲಿ ಕಾಕತೀಯರು, ವಿಜಯನಗರ ರಾಜರು, ಕುತುಬ್ ಶಾಹೀಸು ಮತ್ತೆ ಮುಘಲ್ ರಾಜರು ಕೂಡ ಈ ಜಾಗನ ಆಳಿದ್ದಾರೆ. ಹಾಗಾಗಿ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಕೂಡ ಅನ್ಸ್ಕೊಳ್ಳುತ್ತೆ. ನಮಗಿಲ್ಲೂ ರಂಗನಾಥ ಮತ್ತೆ ಮಾಧವ ಸ್ವಾಮಿ ದೇವಸ್ಥಾನ ಮತ್ತೆ ಅದ್ರ ಜೊತೆಗೆ ಜಮಾ ಮಸೀದಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದಿಷ್ಟು ನಮ್ಮ ಭಾರತದ ಗ್ರ್ಯಾಂಡ್ ಕೆನ್ಯನ್ನಿನ ಕತೆ. ಅಮೆರಿಕದ ಗ್ರ್ಯಾಂಡ್ ಕೆನ್ಯನ್ ಅಷ್ಟು ನಮ್ಮ ಭಾರತದ ಗ್ರ್ಯಾಂಡ್ ಕೆನ್ಯನ್ ಅಷ್ಟು ಫೇಮಸ್ ಆಗಿಲ್ಲ. ಸಾಧ್ಯ ಆದ್ರೆ ನೀವು ಕೂಡ ಈ ಜಾಗನ ನೋಡಿ ಬೇರೆಯವ್ರಿಗೂ ತಿಳಿಸಿ ನಮ್ಮ ದೇಶದ ಟೂರಿಸಂ ಕೂಡ ಬೆಳೆಸಿ. ನಮ್ಮ ದೇಶದ ಗ್ರ್ಯಾಂಡ್ ಕೆನ್ಯನ್ ಫೇಮಸ್ ಆಗೋ ಹಾಗೆ ಮಾಡಿ. ಇಲ್ಲಿಗೆ ನಮ್ಮ ಗ್ರ್ಯಾಂಡ್ ಕೆನ್ಯನ್ನಿನ ವಿಡಿಯೋನ ಮುಗಿಸ್ತಿದ್ದೇವೆ. ಈಗ ನಾವು 2025ನೇ ವರ್ಷಕ್ಕೆ ಕಾಲಿಡ್ತಿದ್ದೇವೆ. ಈ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಮತ್ತೊಂದು ಪ್ರಕೃತಿಯ ಸೌಂದರ್ಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.